ಇನ್ನು ಕುರುಕ್ಷೇತ್ರ ಸಿನಿಮಾ ದುರ್ಯೋಧನ ಹೋದ ಜಾಗಕ್ಕೆ ನಿರ್ಮಾಪಕ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಕುರುಕ್ಷೇತ್ರ ಸಿನಿಮಾದ ನಟ ದರ್ಶನ್. ಕುರುಕ್ಷೇತ್ರ ಸಿನಿಮಾ ದುರ್ಯೋಧನ ಹೋದ ಜಾಗಕ್ಕೆ ನಿರ್ಮಾಪಕ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಕುರುಕ್ಷೇತ್ರ ಸಿನಿಮಾದ ನಟ ದರ್ಶನ್. ಇನ್ನು ಜಾತಿನಿಂದಲೇ ಜೀವ ಬೆದರಿಕೆ ಕೇಸ್ನಲ್ಲಿ ನಿರ್ಮಾಪಕ ಮುನಿರತ್ನ ಇದೀಗ ಜೈಲಿಗೆ. ಗಾರೆ ಕೆಲಸದಿಂದ ಮಂತ್ರಿ ಪಟ್ಟಕ್ಕೇರಿದವನಿಗೆ ಮುಳುವಾದ ಮಾತು. ಕೆಟ್ಟ ಭಾಷೆ, ಜೀವ ಬೆದರಿಕೆ ಆರೋಪ, ಶಾಸಕ ಪರಪ್ಪನ ಅಗ್ರಹಾರಕ್ಕೆ. ಕುರುಕ್ಷೇತ್ರ ಸಿನಿಮಾ ದುರ್ಯೋಧನ ಹೋದ ಜಾಗಕ್ಕೆ ನಿರ್ಮಾಪಕ ಇದೀಗ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಕುರುಕ್ಷೇತ್ರ ಸಿನಿಮಾದ ನಟ ದರ್ಶನ್. ಜಾತಿನಿಂದಲೇ ಜೀವ ಬೆದರಿಕೆ ಕೇಸ್ನಲ್ಲಿ ನಿರ್ಮಾಪಕ ಮುನಿರತ್ನ ಇದೀಗ ಜೈಲಿಗೆ. ಗಾರೆ ಕೆಲಸದಿಂದ ಮಂತ್ರಿ ಪಟ್ಟಕ್ಕೇರಿದವನಿಗೆ ಮುಳುವಾದ ಮಾತು. ಕೆಟ್ಟ ಭಾಷೆ, ಜೀವ ಬೆದರಿಕೆ ಆರೋಪ, ಶಾಸಕ ಪರಪ್ಪನ ಅಗ್ರಹಾರಕ್ಕೆ. ಕುರುಕ್ಷೇತ್ರ ಸಿನಿಮಾ ದುರ್ಯೋಧನ ಹೋದ ಜಾಗಕ್ಕೆ ಇದೀಗ ನಿರ್ಮಾಪಕ ಹೋಗಿರ್ತಕ್ಕಂಥದ್ದು. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಕುರುಕ್ಷೇತ್ರ ಸಿನಿಮಾದ ನಟ ದರ್ಶನ್ ಇದೀಗ ಜಾತಿನಿಂದಲೇ ಜೀವ ಬೆದರಿಕೆ ಕೇಸ್ನಲ್ಲಿ ನಿರ್ಮಾಪಕ ಮುನಿರತ್ನ ಜೈಲು ಪಾಲು. ಗಾರೆ ಕೆಲಸದಿಂದ ಹಂತ ಹಂತವಾಗಿ ಮಂತ್ರಿ ಪಟ್ಟದವರೆಗೂ ಏರಿದ್ದ ನಿರ್ಮಾಪಕ ಮುನಿರಾಜು ಇದೀಗ ಮುನಿರತ್ನ ಜೈಲು ಪಾಲು. ಇನ್ನು ಗುತ್ತಿಗೆದಾರರಿಗೆ ಏನು ಅವಾಚ್ಯ ಶಬ್ದಗಳಿಂದ ನಿಂದನೆ, ಜೀವ ಬೆದರಿಕೆ ಸಂಬಂಧಪಟ್ಟಂತೆ ವಯಾಲಿ ಕೌಲ್ ಪೊಲೀಸ್ ಠಾಣೆಯಲ್ಲಿ ಏನೋ ದೂರು ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳ ಹಿಂದೆ ಶಾಸಕ ಮುನಿರತ್ನವನ್ನು ಬಂಧನ ಮಾಡಲಾಗಿತ್ತು. ವಯಾಲಿ ಕೌಲ್ ಪೊಲೀಸರು ಏನು ಪ್ರಕರಣ ಯಾವಾಗ ಗುತ್ತಿಗೆದಾರರಾದಂತಹ ಜೊತೆಗೆ ಶಾಸಕ ಮುನಿರತ್ನಗೆ ಆಪ್ತರೂ ಆಗಿದ್ದಂತಹ ವೇಲೂರ್ ನಾಯ್ಕರ್ ಮತ್ತು ಚೆಲುವರಾಜನವರು ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಅಂತೇಳಿ 2 ಪ್ರಕರಣಗಳನ್ನು ವಯಾಲಿ ಕೌಲ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಒಂದು ಆಡಿಯೋವನ್ನು ಕೂಡ ವೈರಲ್ ಮಾಡ್ತಾರೆ. ಸೊ ಆ ಒಂದು ಆಡಿಯೋದಲ್ಲಿ ಶಾಸಕ ಮುನಿರತ್ನ ಅವರು ಕೆಟ್ಟ ಕೊಳಕ ಭಾಷೆಗಳನ್ನು ಕೂಡ ಮಾತನಾಡಿದ್ದಾರೆ. ಅಸಂವಿಧಾನಿಕ ಅಂದರೆ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಅವನ್ನು ಬಳಸಿದ್ದ ಪ್ರಯುಕ್ತ ದೂರು ದಾಖಲು ಮಾಡಲಾಗಿತ್ತು. ಸೊ ಯಾವಾಗ ವಯಾಲಿ ಕೌಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತೋ ಕೂಡಲೇ ಅಲರ್ಟ್ ಆದಂಥ ಶಾಸಕ ಮುನಿರತ್ನ ತಮ್ಮ ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಬೆಂಗಳೂರಿನಿಂದ ಕೋಲಾರ ಮಾರ್ಗವಾಗಿ